ಮೈಸೂರಿನ ಉದಯಗಿರಿ ಠಾಣೆ ಮೇಲೆ ಕಲ್ಲು ತೂರಾಟ ನಡೆದಿತ್ತು, ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿತ್ತು. ಆ ಪರಿಸ್ಥಿತಿಗೆ ಈಗ ಪ್ರತಿಭಟನೆ ವರ್ಸಸ್ ರ್ಯಾಲಿ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಮೈಸೂರಲ್ಲಿ ಇವತ್ತು ಪ್ರತಿಭಟನೆ ವರ್ಸಸ್ ರ್ಯಾಲಿ. ನಿಷೇಧಾಜ್ಞೆ ಇದೆ, 144 ಸೆಕ್ಷನ್ ಜಾರಿ ಆಗಿದೆ. ಇದ್ರ ಮಧ್ಯೆನೂ ಪ್ರೊಟೆಸ್ಟ್ ವರ್ಸಸ್ ಜಾಥಾ. ಇದು ಉದಯಗಿರಿ ಠಾಣೆ ಮೇಲೆ ಕಲ್ಲೇಟು ಪ್ರಕರಣ. ಸಾವಿರಾರು ಜನ ಕಲ್ಲು ತೂರಾಟ ಮಾಡಿದ್ರು. ಇನ್ನೊಂದು ಕಡೆ ಪರ ವಿರೋಧ ಪ್ರತಿಭಟನೆ ರ್ಯಾಲಿಗೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. 144 ಸೆಕ್ಷನ್ ಜಾರಿ ಆದಮೇಲೆ ಅಲ್ಲಿ ಜನನೇ ಸೇರೋ ಆಗಿಲ್ಲ. ರಾಷ್ಟ್ರ ಸುರಕ್ಷಾ ಜನಾಂದೋಲನ ಸಮಿತಿ ಈಗ ಜಾಥಾ ವಿರೋಧಿಸಿ ದಲಿತ ಮಹಾಸಭಾ ರ್ಯಾಲಿ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಅಂದರೆ ಈ ಕಲ್ಲು ತೂರಾಟ ಪ್ರಕರಣ ಏನಿದೆಯಲ್ಲ, ಇದರಲ್ಲಿ ಪರ ವಿರೋಧ ಒಂದಿಷ್ಟು ಚರ್ಚೆಗಳು ಶುರು ಆಗ್ತಾ ಇದ್ದಾವೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದಾರೆ. ಇದು ಉದಯಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ. ಕಲ್ಲು ತೂರಾಟ ನಡೀತು, ಸಾವಿರಾರು ಜನ ಅಲ್ಲಿ ಸೇರಿದ್ರು, ಪೊಲೀಸ್ ವಾಹನವನ್ನು ಕೂಡ ಜಖಂ ಮಾಡಿದ್ರು. ಇನ್ನು UAPA ಕಾಯ್ದೆಯಡಿ ಪ್ರಕರಣ ದಾಖಲಿಸಬೇಕು, NIA ಮೂಲಕ ತನಿಖೆ ನಡೆಸಬೇಕು ಅಂತ ಜಾಥಾ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಜಾಥಾಗೆ ಚಾಲನೆಯನ್ನು BY ವಿಜೇಂದ್ರ ಕೊಡ್ತಾರೆ. ಇತ್ತ ಜಾಥಾ ರ್ಯಾಲಿ ಎರಡಕ್ಕೂ ಪೊಲೀಸ್ನವರು ಬ್ರೇಕ್ ಹಾಕಿದ್ದಾರೆ. ಕೋಮು ಸೌಹಾರ್ದ ದೃಷ್ಟಿಯಿಂದ ನಿಷೇಧಾಜ್ಞೆ ಜಾರಿಯಾಗಿದೆ. ಮೈಸೂರಲ್ಲಿ ಇವತ್ತು ರಾತ್ರಿ 12 ಗಂಟೆವರೆಗೂ, ಅಂದರೆ ನಿನ್ನೆ ರಾತ್ರಿ 12 ಗಂಟೆಯಿಂದ ಇವತ್ತು ರಾತ್ರಿ 12 ಗಂಟೆವರೆಗೂ ನಿಷೇಧಾಜ್ಞೆ ಜಾರಿಯಾಗಿದೆ. ಮೈಸೂರು ಕಮಿಷನರ್ ಸೀಮಾ ಲಾಟ್ಕರ್ 144 ಸೆಕ್ಷನ್ ಜಾರಿ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಮೈಸೂರು ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ನಿನ್ನೆ ರಾತ್ರಿ 12 ಗಂಟೆಯಿಂದ ಇವತ್ತು ರಾತ್ರಿ 12 ಗಂಟೆವರೆಗೂ ಸೆಕ್ಷನ್ 144 ಜಾರಿ ಮಾಡಿದ್ದಾರೆ. ಸೆಕ್ಷನ್ 144 ಜಾರಿ ಮಾಡಿದ ಮೇಲೆ ಜನ ಯಾರೂ ಕೂಡ ಗುಂಪಾಗಿ ಸೇರೋಂಗಿಲ್ಲ, ರ್ಯಾಲಿ ಮಾಡೋ ಹೋಗಿಲ್ಲ, ಜಾಥಾ ಮಾಡೋ ಹೋಗಿಲ್ಲ. ಆದರೂ ಹೇಗೆ ಮಾಡ್ತಾರೆ ಹಾಗಾದರೆ? NIA ಮೂಲಕ ತನಿಖೆ ನಡೆಸಬೇಕು ಅಂತ BY ವಿಜೇಂದ್ರ ಈಗ ಸಾಕಷ್ಟು ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಯಾರು ಹಾಗಾದರೆ ಈ ಇಷ್ಟೆಲ್ಲ ಘಟನೆಗೆ, ಈ ಉದ್ವಿಗ್ನ ಪರಿಸ್ಥಿತಿಗೆ ಕಾರಣ ಆದರು? ಮತ್ತೊಂದು ಕಡೆ BJP ಪಡೆ, ಅದರ ಜೊತೆಗೆ ದಲಿತ ಸಮುದಾಯದವರು ಕೂಡ ಈಗ ಮುಂದಾಗ್ತಾ ಇದ್ದಾರೆ ಜಾಥಾ ಮತ್ತು ರ್ಯಾಲಿ ಮಾಡಲಿಕ್ಕೆ. ಇನ್ನು ಸರ್ಕಾರದ ವಿರುದ್ಧ BJP ಮೈಸೂರು ಛಲ 2.0 ಶುರುವಾಗುತ್ತಾ ಹಾಗಾದರೆ? ಇವತ್ತು ಉದಯಗಿರಿ ಗಲಭೆಯನ್ನು ಖಂಡಿಸಿ BY ವಿಜೇಂದ್ರ ನೇತೃತ್ವದಲ್ಲಿ ಜಾಥಾ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಪ್ರಕರಣ ಖಂಡಿಸಿ ರಾಜ್ಯ BJP ಬೃಹತ್ ಹೋರಾಟಕ್ಕೆ ಮುಂದಾಗ್ತಾ ಇದೆ. BJP ಹೋರಾಟವನ್ನು ತಡೆಗಟ್ಟಲಿಕ್ಕೆ ಸರ್ಕಾರದಿಂದನೂ ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಕಡೆ ಸರ್ಕಾರ, ವಿಪಕ್ಷ, ಈ ಎರಡರ ನಡುವೆ ಈ ಘಟನೆಯನ್ನು ಒಂಥರ ರಾಜಕೀಯ ಕೆಸರೆರಚಾಟದ ರೀತಿಯಲ್ಲಿ ತೆಗೆದುಕೊಂಡು ಹೋಗುವ ಎಲ್ಲ ಲಕ್ಷಣ ಕಂಡು ಬರ್ತಾ ಇದೆ. 144 ಸೆಕ್ಷನ್ ಜಾರಿ ಆದ ಮೇಲೂ ಕೂಡ ಹೇಗೆ ಜಾಥಾ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಕಾಣಿಸ್ತಾ ಇದೆ.